ನೀವೇ ನೋಡಿದ್ರಿ, ಈಗ ಬಹುಶಃ 2 ತಿಂಗಳಿಗೆ ಇನ್ನೊಂದು 5 ದಿನ ಕಡಿಮೆ ಅದು ಕಾಣಿಸ್ತದೆ. ಎವ್ರಿ ಡೇ 24/7 ಎಲೆಕ್ಟ್ರಾನಿಕ್ ಮೀಡಿಯಾ ನಾವು ಕನ್ನಡ ಚಾನಲ್ಗಳನ್ನ ಆನ್ ಮಾಡಿದ್ರೆ ಬರೀ ಅದೇ ಇರ್ತದೆ. ನೋಡಿದ್ದೀವಿ, ಸುಳ್ಳಂತಾಗಿದೆ. ಮೊದಲನೇದ್ದು, ಈ ಸರ್ಕಾರ ಮಾಡಿದ ಅಪರಾಧ SIT ಮಾಡಬಾರ್ದಾಗಿತ್ತು. ಅವ್ರು ಮಾಡಬೇಕಾದ್ದು ಒಂದೇ. ಆಯ್ತು, ಈಗ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಡಕ್ಕೆ ಬಂದರು, ಪೊಲೀಸ್ ಸ್ಟೇಷನ್ ಅದ, ನಿಯಮಾನುಸಾರ ಕಂಪ್ಲೇಂಟ್ ಕೊಡು, SP ಅದನ್ನು ನೋಡಪ್ಪ ಇನ್ವೆಸ್ಟಿಗೇಷನ್ ಮಾಡು ಅಂತ ಹೇಳ್ಬೇಕು. ಇಷ್ಟು ರಂಪಾಟ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರದೇಶದಲ್ಲೂ ಕೂಡ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೊಂದು ಧಾರ್ಮಿಕ ಸಂಸ್ಥೆ. ಇವತ್ತು ಮಂಜುನಾಥ ಸ್ವಾಮಿ ದೇವಾಲಯ ಧಾರ್ಮಿಕ ಸಂಸ್ಥೆ. ಅದು ನೀವು ಅಲ್ಲಿ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ರೆ ಒಳ್ಳೆಯದಲ್ಲ. ನಮ್ಮ ಧರ್ಮ ಸಂಸ್ಕೃತಿ ಮೇಲೆ ದಬ್ಬಾಳಿಕೆ ಆಗ್ತದೆ, ದೌರ್ಜನ್ಯ ಆಗ್ತದೆ. ಆಗಬಾರ್ದು. ತಪ್ಪು ಮಾಡಿದರೆ ಯಾರೇ ಇರಲಿ ಅವ್ರು ಕ್ರಮ ತಗೊಳ್ಳಿ. ಈಗ ಅಕಸ್ಮಾತ್ ಮರ್ಡರ್ ಮಾಡಿದ್ರೆ ಮರ್ಡ್ರಿಗೆ ಕಾನೂನು ಅದ, ಅದ್ರ ಪ್ರಕಾರ ಮಾಡಿ. ಕೋರ್ಟ್ ಅದ, ಅದ್ರ ಪ್ರಕಾರ ಶಿಕ್ಷೆ ಆಗಲಿ. ಬಿಟ್ಟು ಅಪಪ್ರಚಾರದ ಕೆಲಸ ಏನು ಮಾಡ್ತಾ ಇದ್ದೀರಿ, ಇದು ಪ್ರಾಮಾಣಿಕತೆ ಕೆಲಸ ಅಲ್ಲ, ಅಪಪ್ರಚಾರದ ಕೆಲಸ ಇದು. ಅವ ಇಲ್ಲಿ ಹೇಳೋಣ ಅಲ್ಲಿ ಅಡ್ಡೋದು, ಅವ ಅಲ್ಲಿ ಹೇಳೋಣ ಅಲ್ಲಿ ಅಡ್ಡೋದು, ಇಲ್ಲ ಅನ್ನೋದು. ಮಣ್ಣಾಗ ಎಲ್ಲೂ ಕರಿ ಹೋಗ್ಯಾವ ಅಂತ ಹೇಳೋದು. ಮಣ್ಣಾಗ ಎಲ್ಲೂ ಕರಗ್ತಾವ. ಮಣ್ಣಿನಾಗ ಎಲ್ಲೂ ಕರಗ್ತಾವ, 10 ವರ್ಷನಾಗ ಕರಗ್ತಾವ. ಎಂಥ ಮೂರ್ಖತನದ ಪರಮಾವಧಿ ಇದು.